ಸಾಹೇಬ್ರು ಹೇಳಿದ್ರು ನೀರಾವರಿ ಯೋಜನೆ ಅಡಿಯಲ್ಲಿ ಕೆರೆ ತುಂಬಿಸ್ತಾ ಇದೀವಿ ಅಂತ. ಕೆರೆ ತುಂಬೋದು ಏನಕ್ಕೆ? ಗ್ರೌಂಡ್ ವಾಟರ್ ರೀಚಾರ್ಜ್ಗೆ. ರೈತರಿಗೆ ನೀರಾವರಿ ಏನ್ ಮಾಡಿದೀರಾ? ಕುಡಿಯಕ್ ನಮ್ಗೆ ಏನಾದ್ರೂ ಸಿಹಿ ನೀರು ಇದೆಯಾ ಸರ್? ಇಡೀ ಜಿಲ್ಲೆಯಲ್ಲಿ ಒಂದ್ ಡ್ರಾಪ್ ಸಿಹಿ ನೀರಿಲ್ಲ ಸರ್. ಪ್ರತಿಯೊಂದು 276 ಒಂದ್ ನಿಮಿಷ ಇರೋಣ ಸರ್. ತುಂಬಾ ಬೇಜಾರಾಗುವಂಥದ್ದು ನೀರಾವರಿ ಯೋಜನೆ ಬಗ್ಗೆ. ನಮ್ಮಿಂದ 100 ಕಿಲೋಮೀಟರ್ ದೂರ ಕಿಯಾ ಫ್ಯಾಕ್ಟರಿ ಇದೆ ಸರ್, ಹಿಂದೂಪುರ ಪೆನ್ಕೊಂಡ ಅಲ್ಲಿ ಕಿಯಾ ಫ್ಯಾಕ್ಟರಿ ಇದೆ. ಕಿಯಾ ಫ್ಯಾಕ್ಟರಿಗೆ ಎಲ್ಲಿಂದ ನೀರು ತಂದಿದ್ದಾರೆ? 280 ಕಿಲೋಮೀಟರ್ ದೂರ ಕೃಷ್ಣಾ ನದಿ, ಆಂಧ್ರ ಪ್ರದೇಶ್ಗೆ ಮತ್ತು ತೆಲಂಗಾಣಗೆ ಬಾರ್ಡರ್ ಇರುವಂತ ಕೃಷ್ಣಾ ನದಿಯಿಂದ 2016ನೇ ಇಸ್ವಿ, ಇಫ್ ಐ ಆಮ್ ನಾಟ್ ರಾಂಗ್, ಅದು ಲಾಂಚ್ ಆಗಿತ್ತು ಕಿಯಾ ಫ್ಯಾಕ್ಟರಿ. 2016ನೇ ಇಸ್ವಿಯಲ್ಲಿ ಲಾಂಚ್ ಆಗಿ 2018ಕ್ಕೆ 6 TMC ನೀರನ್ನ ಗೊಲ್ಲಪಲ್ಲಿ ರಿಸರ್ವಾಯರ್ಗೆ ಆಂಧ್ರ ಸರ್ಕಾರ ಕೊಡುತ್ತೆ, ಕೇವಲ 2 ವರ್ಷದಲ್ಲಿ. ಮಾನ್ಯ ಸಾಹೇಬರು ಕೋಲಾರದಲ್ಲಿ ಇದ್ದಂಥವ್ರು ಈಗ ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಸಚಿವರಿಗೆ ನಾನ್ ಕೇಳ್ಕೊಳ್ಳುವಂಥದ್ದು, ನಮ್ ಇಡೀ ಡ್ರಿಂಕಿಂಗ್ ಸಭಾಧ್ಯಕ್ಷರೇ, ಪಾಪ ನಮ್ ಧೀರಜ್ ಏನೇನೋ ಮಾತಾಡ್ತಾವ್ರೆ. ಅವ್ರ ಸರ್ಕಾರ ಎತ್ತಿನಹೊಳೆ ಯೋಜನೆ ಈಗ ಶಾಸಕ ಆಗಿರೋದು ಈಗ ಮಾತಾಡ್ತೀನಿ. ನಿಮ್ ಸರ್ಕಾರ ಕಾಳಜಿ ಸರ್ಕಾರ ಮಾಡಿದ್ ಹೇಳಪ್ಪ. ಶ್ರೀನಿವಾಸ್ ರಾಜ್ಯ ತಂದಾಗ ನೋಡಿ, ನೀವು ಈಗ ಬಂದು ಅನ್ನಕಂತ ಮಾತಾಡಬೇಡಿ. ನೀವೇ ಕೂತ್ಕೊಳ್ಳಿ. ಕುಡಿಯೋ ನೀರ್ ಬಗ್ಗೆ ಈಗ ಬರ್ತೀರಿ ಮತ್ತೆ ಮಾತಾಡ್ತೀನಿ. ನೀವು ಯಾಕ್ರಿ ಹಿಂಗ್ ಮಾಡ್ತೀರಿ? ಸರಿ, ನಾನು ಒಂದು ಕೇಳೋಂಥದ್ದು, ಪ್ರತಿ ಸತಿ ವಿರೋಧ ಪಕ್ಷದವರು ನಮ್ಮ ನಾಯಕರನ್ನ ಕೇಳಿದ್ರೆ ಪರವಾಗಿಲ್ಲ. ನಾನು ಇವತ್ತು ಆಯ್ಕೆ ಆಗಿದ್ದೀನಿ, 2 ವರ್ಷ ಆಗೈತೆ. ನಿಮ್ ಸರ್ಕಾರ ಏನ್ ಮಾಡ್ತು? ಇದು ನಮ್ಮ ಸರ್ಕಾರ ಸರ್. ಸಿದ್ದರಾಮಯ್ಯ ಸಾಹೇಬ್ರು ನಮ್ಮ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಂತ್ರಿಗಳು, ಅವ್ರನ್ನೇ ಕೇಳಬೇಕು. ನಾನು ಎಲ್ಲಿ ಬಂದಿದ್ದೀನಿ ಸರ್ಕಾರನ ಹೇಳ್ತಾ ಇದ್ದೀನಿ. ಶ್ರೀನಿವಾಸ್, ಏನ್ ಸರ್ ಇದು? ನೀನು ಅಸೆಂಬ್ಲಿಗೆ ಬರುವುದೇ ಕಡಿಮೆ. ಈಗ ಬೆಳಿಗ್ಗೆಯಿಂದ ಇಲ್ಲಿ ಮಧ್ಯಾಹ್ನ ತನಕ ಬರ್ಲಿಲ್ಲ. ಮಧ್ಯಾಹ್ನ ಈಗ ಬಂದು ಕೂತ್ಕೊಂಡು ಕೂತ್ಕೊಳ್ಳಿ. ಬಂದು ಬಂದು ತಲೆರಟೆ ಮಾಡೋದು.